ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಿ, ಆರಾಮಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸ್ಕಿನ್ ಕೇರ್ ರೆಮಿಡಿ ಶೇರ್ ಮಾಡ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಬ್ರೂ ಕಾಫಿ ಪೌಡರ್ ತೊಗೊಂಡಿದ್ದೀನಿ. ಬೌಲ್ ತೊಗೊಂಡಿದ್ದೀನಿ. ಬೌಲ್ಗೆ 2 ಟೀ ಸ್ಪೂನ್ ಆಗುವಷ್ಟು ಕಾಫಿ ಪೌಡರ್ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ರೆಡಿಮೇಡ್ ಪ್ಯೂರ್ ಅಲೋವೆರಾ ಜೆಲ್ ತೊಗೊಂಡಿದ್ದೀನಿ. 1 ಟೀ ಸ್ಪೂನ್ ಹಾಕ್ಕೊಳ್ತೀನಿ. 1 ಟೀ ಸ್ಪೂನ್ ಆದರೆ ಸಾಕು. 1 ಟೈಮ್ಗೆ ಆಗುವಷ್ಟು ಮಾತ್ರ ನಾವು ರೆಡಿ ಮಾಡ್ಕೋಬೇಕು. ನಂತರ ನಾನಿಲ್ಲಿ 1 ಟೊಮಾಟೊ ಹಣ್ಣು ತೊಗೊಂಡಿದ್ದೀನಿ. 2 ಭಾಗವಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನಮಗಿಲ್ಲಿ ಪೂರ್ತಿಯಾಗಿ ಟೊಮಾಟೊ ಹಣ್ಣಿನ ಅವಶ್ಯಕತೆ ಇಲ್ಲ. ಜಸ್ಟ್ 1 ಟೀ ಸ್ಪೂನ್ ಜ್ಯೂಸ್ ಮಾತ್ರ ನಮಗಿಲ್ಲಿ ಬೇಕು. ಇಲ್ಲಿ ನೋಡಿ ನಾನು ಯಾವ ರೀತಿ ಜ್ಯೂಸ್ ತೊಗೊಳ್ತಾ ಇದ್ದೀನಿ ಅಂತ. ಹಾಗೆ 1 ಟೀ ಸ್ಪೂನ್ ಸಕ್ಕರೆ ಪೌಡರ್ ರೆಡಿ ಮಾಡಿ ನಾನು ಸೇರಿಸ್ಕೊಂಡಿದ್ದೀನಿ. ದೊಡ್ಡ ಸಕ್ಕರೆ ಹಾಕಬಾರ್ದು, ಸಕ್ಕರೆ ಪೌಡರ್ ಮಾಡಿಬಿಟ್ಟು ನಾವು ಹಾಕಬೇಕು. ಹಾಗೆ ಸಕ್ಕರೆ ಹಾಕಿದರೆ ಸ್ಕಿನ್ನು ಡ್ಯಾಮೇಜ್ ಆಗುತ್ತೆ. ನಮಗೆ ಈ ರೀತಿಯಾಗಿ ಲಿಕ್ವಿಡ್ ಥರ ರೆಡಿ ಆಗಬೇಕು. ಇದು ಮೊದಲನೇ ಸ್ಟೆಪ್ ರೆಡಿ ಆಯಿತು. ಎರಡನೇ ಸ್ಟೆಪ್ ಏನಪ್ಪ ಅಂತಂದರೆ, ಇಲ್ಲಿ ನಾನು 2 ಟೀ ಸ್ಪೂನ್ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ ನಾನು ಗಟ್ಟಿ ಮೊಸರು ಸೇರಿಸ್ಕೊಳ್ತೀನಿ. ತುಂಬ ಹುಳಿ ಮೊಸರು ಸೇರಿಸಬೇಡಿ, ನಾರ್ಮಲ್ ಇರುವಂಥ ಮೊಸರು ಹಾಕಿ ಈ ರೀತಿಯಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ನೋಡಿ ನಾನು ಯಾವ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅಂತ. ನಮಗೆ ಬೆಣ್ಣೆ ಥರ ರೆಡಿಯಾಗಿದೆ. ಇವಾಗ ನಾವು ಮೊದಲನೇ ಸ್ಟೆಪ್ ಅಪ್ಲೈ ಮಾಡಬೇಕು. ಇದು ಕಾಫಿ ಸ್ಕ್ರಬ್. ಈ ಪ್ಯಾಕ್ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಬ್ಲ್ಯಾಕ್ ಹೆಡ್ಸು, ವೈಟ್ ಹೆಡ್ಸು, ಡೆಡ್ ಸ್ಕಿನ್ನು ರಿಮೂವ್ ಆಗುತ್ತೆ. ಹಾಗೆ ಸನ್ ಟ್ಯಾನ್ ರಿಮೂವ್ ಆಗುತ್ತೆ. ಬಿಸಿಲಿನಿಂದ ಕಪ್ಪಾದರೆ ರಿಮೂವ್ ಆಗುತ್ತೆ. ಮುಖದ ಮೇಲೆ ಪಿಂಪಲ್ಸ್ ಇರುವಾಗ ಪ್ಯಾಕ್ ಅಪ್ಲೈ ಮಾಡಿ ಮಸಾಜ್ ಮಾಡ್ಕೋಬಾರ್ದು. ಯಾಕೆ ಅಂದರೆ ಪಿಂಪಲ್ಸ್ ಸ್ಪ್ರೆಡ್ ಆಗಿ ಮತ್ತೆ ಸೈಡ್ ಎಫೆಕ್ಟ್ ಆಗುತ್ತೆ. ಪಿಂಪಲ್ಸ್ ಎಲ್ಲ ಕಡಿಮೆಯಾಗಿ ಕಲೆಗಳು ಇರ್ತಾವಲ್ಲ, ಆವಾಗ ನೀವು ಈ ಪ್ಯಾಕ್ ಅಪ್ಲೈ ಮಾಡಿ ಮಸಾಜ್ ಮಾಡಿಕೊಂಡು ವಾಶ್ ಮಾಡ್ಕೊಳ್ಳೋದ್ರಿಂದ ಕಲೆಗಳೆಲ್ಲ ಕಡಿಮೆಯಾಗಿ ನಿಮ್ಮ ಸ್ಕಿನ್ಗೆ ಒಳ್ಳೆ ಗ್ಲೋ ಬರುತ್ತೆ. ಹಾಗೆ ಶೈನಿಂಗ್ ಕೂಡ ಬರುತ್ತೆ. ಪಿಗ್ಮೆಂಟೇಷನ್ ಇರಲಿ, ಹೈಪರ್ ಪಿಗ್ಮೆಂಟೇಷನ್ ಇರಲಿ ಕಡಿಮೆಯಾಗುತ್ತೆ. ಇಲ್ಲಿ ನೋಡಿ ಪ್ಯಾಕ್ ಅಪ್ಲೈ ಮಾಡಿಕೊಂಡು 6 ನಿಮಿಷ ಮಸಾಜ್ ಮಾಡ್ಕೊಂಡಿದ್ದೀನಿ. ಮಸಾಜ್ ಮಾಡ್ಕೊಂಡು ಆದ ನಂತರ ಹಸಿ ನ್ಯಾಪ್ಕಿನಿಂದ ನಾನು ಈ ರೀತಿಯಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡಿ ನಿಮಗೆ ಡಿಫ್ರೆನ್ಸ್ ಕಾಣಿಸ್ತಿದೆ. ಸ್ಕಿನ್ನು ಎಷ್ಟು ಸ್ಮೂತಾಗಿ ಶೈನಿಂಗ್ ಆಗಿ ಹೊಳಿತಾ ಇದೆ ಅಂತ. ನೀವು ಕೈಗೆ, ಕಾಲ್ಗೆ, ಪೂರ್ತಿ ಬಾಡಿಗೂ ಕೂಡ ನೀವು ಅಪ್ಲೈ ಮಾಡ್ಕೋಬಹುದು. ನಿಮಗೆ ತಕ್ಷಣಕ್ಕೆ ರಿಸಲ್ಟ್ ಬರುತ್ತೆ. ಇಲ್ಲಿ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ. ನನ್ನ ಮುಖದ ಮೇಲೆ ಯಾವುದೇ ರೀತಿ ಕಲೆಗಳಿಲ್ಲ, ಹಾಗೆ ಪಿಗ್ಮೆಂಟೇಷನ್ ಕೂಡ ಇಲ್ಲ. ನಿಮಗೆ ವ್ಯತ್ಯಾಸ ಕಾಣೋದಿಲ್ವಲ್ಲ, ಹಾಗಾಗಿ ಹೇಳ್ತಾ ಇದ್ದೀನಿ. ವಾರದಲ್ಲಿ 2 ಸಾರಿ ಆದರೂ ನೀವು ಈ ಪ್ಯಾಕನ್ನು ಅಪ್ಲೈ ಮಾಡ್ಕೋಬೇಕು. ಅಂದರೆ ನಿಮಗೆ ತುಂಬಾ ಒಳ್ಳೆ ರಿಸಲ್ಟ್ ಬರುತ್ತೆ. ಇವಾಗ ನಾವು ಸೆಕೆಂಡ್ ಸ್ಟೆಪ್ ಅಪ್ಲೈ ಮಾಡ್ಕೋಬೇಕು. ಈ ಪ್ಯಾಕ್ ಅಪ್ಲೈ ಮಾಡ್ಕೊಂಡಾದ ನಂತರ ನಾವು ಯಾವುದೇ ರೀತಿ ಸೋಪ್ ಹಾಕಬಾರ್ದು. ಹಾಗೆ ನಾವು ವಾಶ್ ಮಾಡ್ಕೋಬೇಕು. ಹಾಗಾಗಿ ಸೆಕೆಂಡ್ ಸ್ಟೆಪ್ ನಾನಿಲ್ಲಿ ರೆಡಿ ಮಾಡಿ ತೋರಿಸ್ತಾ ಇದ್ದೀನಿ. ಈ ಪ್ಯಾಕನ್ನು ಅಪ್ಲೈ ಮಾಡಿಕೊಂಡು ಮಸಾಜ್ ಮಾಡಬಾರ್ದು. ಹಾಗೆ ನಾವು ಅಪ್ಲೈ ಮಾಡಿಕೊಂಡು 10 ನಿಮಿಷ ಬಿಟ್ಟು ವಾಶ್ ಮಾಡ್ಕೋಬೇಕು. ತಣ್ಣೀರಿನಿಂದ ವಾಶ್ ಮಾಡ್ಕೋಬೇಕು. ಕುತ್ತಿಗೆ ಕಪ್ಪಾಗಿರುತ್ತಲ್ಲ, ಅದು ಸಹಿತ ಕಡಿಮೆಯಾಗುತ್ತೆ. ನಿಮ್ಮ ಹತ್ರ ಟೈಮ್ ಇದ್ದರೆ ವಾರದಲ್ಲಿ 2 ಸಾರಿ ಪ್ಯಾಕ್ ಅಪ್ಲೈ ಮಾಡಿಕೊಂಡು ಸ್ನಾನ ಮಾಡಬಹುದು. ತುಂಬಾ ಒಳ್ಳೆ ರಿಸಲ್ಟ್ ಬರುತ್ತೆ. ಸಾವಿರಾರು ರೂಪಾಯಿ ಖರ್ಚು ಮಾಡಿ ಪಾರ್ಲರ್ಗೆ ಹೋಗುವಂಥ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಇರುವಂಥ ಹರ್ಬಲ್ ಪ್ರಾಡಕ್ಟನ್ನು ಬಳಸಿ ಈ ರೀತಿಯಾಗಿ ನಾವು ಕಲರ್ಫುಲ್ಲಾಗಿ ಕಾಣಬಹುದು. ನೋಡಿ, ನನಗಂತೂ ತುಂಬಾ ಒಳ್ಳೆ ರಿಸಲ್ಟ್ ಬಂತು ನೋಡಿ ಫ್ರೆಂಡ್ಸ್. ಸ್ಕಿನ್ ತುಂಬಾ ಸ್ಮೂತ್ ಆಯಿತು, ಹಾಗೆ ಶೈನಿಂಗ್ ಕೂಡ ಆಯಿತು. ನಾನು ಕೂಡ ಕೆಲಸದ ಮೇಲೆ ಹೊರಗಡೆ ಹೋಗ್ತೇನಲ್ಲ, ಹಾಗಾಗಿ ಟೈಮ್ ಸಿಕ್ಕಾಗೆಲ್ಲ ನಾನು ಈ ರೀತಿಯಾಗಿ ಸ್ಕಿನ್ ಕೇರ್ ಮಾಡ್ಕೊಳ್ತೀನಿ. ನೋಡಿ, ನಾನು ಯಾವುದೇ ರೀತಿ ಪಾರ್ಲರ್ಗೆ ಹೋಗೋದಿಲ್ಲ. ಆದಷ್ಟು ನಾವು ಮನೆಯಲ್ಲೇ ಬ್ಯೂಟಿ ಮೇಂಟೈನ್ ಮಾಡ್ಕೋಬೇಕು. ಕೆಮಿಕಲ್ಸ್ ಪ್ರಾಡಕ್ಟನ್ನು ನಾವು ಅವಾಯ್ಡ್ ಮಾಡಬೇಕು.
ಕೆಮಿಕಲ್ಸ್ ಪ್ರಾಡಕ್ಟ್ ನಾವು ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ಗೆ ತಾತ್ಕಾಲಿಕವಾಗಿ ರಿಸಲ್ಟ್ ಬರುತ್ತೆ. ನಂತರ 100 and 200% ನಮ್ಮ ಬ್ಯೂಟಿ ಹಾಳಾಗುತ್ತೆ ನೋಡಿ ಫ್ರೆಂಡ್ಸ್. ನಮ್ಮ ಸ್ಕಿನ್ನು ಸ್ಮೂತ್ ಆಗಿ, ಶೈನಿಂಗ್ ಆಗಿ, ಬ್ರೈಟ್ನೆಸ್ ಆಗಿ, ಗ್ಲೋ ಆಗಿ ಇರಬೇಕು ಅಂದರೆ ಈ ರೀತಿಯಾಗಿ ಚಿಕ್ಕ ಚಿಕ್ಕ ಟಿಪ್ಸನ್ನು ನಾವು ಫಾಲೋ ಮಾಡಬೇಕು. ನಾನು ಹೇಳಿದ ಹಾಗೆ ಮೊದಲನೇ ಸ್ಟೆಪ್ ಅಪ್ಲೈ ಮಾಡಿಕೊಂಡು 6 ನಿಮಿಷ ಮಸಾಜ್ ಮಾಡಿಕೊಂಡು ವಾಶ್ ಮಾಡ್ಕೊಳ್ಳಿ. ನಂತರ ಎರಡನೇ ಸ್ಟೆಪ್ ಇದೆಯಲ್ಲ, ಪ್ಯಾಕ್ ಅಪ್ಲೈ ಮಾಡಿಕೊಂಡು 10 ನಿಮಿಷ ಬಿಟ್ಟು ತಣ್ಣೀರಿನಿಂದ ವಾಶ್ ಮಾಡ್ಕೊಳ್ಳಿ. ಯಾವುದೇ ರೀತಿ ಸೋಪ್ ಆಗಲಿ ಫೇಸ್ ವಾಶ್ ಆಗಲಿ ಹಾಕಬಾರ್ದು. ಪ್ಯಾಕ್ ಅಪ್ಲೈ ಮಾಡ್ಕೊಳ್ಳೋದಕ್ಕಿಂತ ಮೊದಲಿಗೆ ನಾವು ಫೇಸ್ ವಾಶ್ ಮಾಡಿಕೊಂಡು ಪ್ಯಾಕ್ ಅಪ್ಲೈ ಮಾಡ್ಕೋಬೇಕು. ನಾವು ಫೇಸ್ ವಾಶ್ ಮಾಡ್ಕೊಂಡು ಆದ ನಂತರ ಯಾವುದಾದ್ರೂ ಮಾಯಿಶ್ಚರೈಸರ್ ಅಪ್ಲೈ ಮಾಡ್ಕೋಬೇಕು, ಹಾಗೆ ಬಿಡಬಾರ್ದು. ಆದಷ್ಟು ನಾವು ಈ ಪ್ಯಾಕನ್ನು ನೈಟ್ ಟೈಮ್ ಅಪ್ಲೈ ಮಾಡ್ಕೋಬೇಕು. ಈ ಪ್ಯಾಕ್ ಅಪ್ಲೈ ಮಾಡ್ಕೊಳ್ಳಿ ಫ್ರೆಂಡ್ಸ್, 100 and 200% ರಿಸಲ್ಟ್ ಬರುತ್ತೆ. ಫ್ರೆಂಡ್ಸ್, ಹಿಂದಿನ ವಿಡಿಯೋದಲ್ಲಿ ಸ್ನಾನದ ಚೂರ್ಣ ಶೇರ್ ಮಾಡಿದ್ದೀನಿ. ತುಂಬಾ ಒಳ್ಳೆ ಉಪಯೋಗ ಇದೆ. ಯಾರೆಲ್ಲ ವಿಡಿಯೋ ನೋಡಿಲ್ಲಲ್ಲ ಒಮ್ಮೆ ಚೆಕ್ ಮಾಡಿ. ಈ ಪ್ಯಾಕ್ ಅಪ್ಲೈ ಮಾಡೋದ್ರಿಂದ ಕಣ್ಣಿನ ಕೆಳಗಡೆ ಕಪ್ಪಾಗಿರುತ್ತಲ್ಲ ಅದು ಸಹಿತ ಕಡಿಮೆಯಾಗುತ್ತೆ. ಈ ರೀತಿಯಾಗಿ ನಾವು ಪೂರ್ತಿ ಮುಖಕ್ಕೆ ಹಾಗೆ ಕುತ್ತಿಗೆಗೆ ಅಪ್ಲೈ ಮಾಡ್ಕೋಬೇಕು. ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಮುಂದೇನೂ ಕೂಡ ನಾನು ಇದೇ ರೀತಿ ಒಳ್ಳೆ ವಿಡಿಯೋ ಶೇರ್ ಮಾಡ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.